ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಐ ಆಮ್ ರಂಜಿತಾ ವಿಶ್ವಾಸ್. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನೇಮ್ ಬಂದು ಕರ್ಜಿಕಾಯಿ. ನಿಮ್ಮ ಕಡೆ ಇದನ್ನು ಏನಂತ ಕರಿತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಕರ್ಜಿಕಾಯಿ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ನಾನು ಕರ್ಜಿಕಾಯಿ ಹಿಟ್ಟನ್ನ ಆಲ್ರೆಡಿ 30 ಮಿನಿಟ್ಸ್ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. 150 ಗ್ರಾಮ್ ಮೈದಾ, 150 ಗ್ರಾಮ್ ಚಿರೋಟಿ ರವೆನ ತಣ್ಣೀರಲ್ಲಿ ಚೆನ್ನಾಗಿ ಹದವಾಗಿ ಕಲಸಿ 2 ಸ್ಪೂನ್ ಎಣ್ಣೆ ಹಾಕಿ ಇಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಣ ಕೊಬ್ಬರಿನ ತುರಿದು 500 ಗ್ರಾಮ್ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಫುಲ್ಲು. ಓಕೆ, ಒಂದು 3 ಸ್ಪೂನ್ ಸಕ್ಕರೆನ ತೊಗೊಂಡಿದ್ದೀನಿ. ಒಂದು 7 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಗಸಗಸೆನ ಸ್ವಲ್ಪ ಬ್ರೌನಿಷ್ ಆಗೋ ಥರ ಫ್ರೈ ಮಾಡಿ ಇಟ್ಟಿದ್ದೀನಿ. ಹಾಗೆ 3 ಸ್ಪೂನ್ ಕಡಲೆನ ತೊಗೊಂಡಿದ್ದೀನಿ. ಹಾಗೆ ಇದು ಹಿಟ್ಟು ಕಲಸಿರೋ ಅಂಥ ಹಿಟ್ಟನ್ನ ಬಿಟ್ಟು ಇನ್ನು ಮಿಕ್ಕಿದ್ದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸಿದ್ದೀನಲ್ಲ ಅದಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ನೆಕ್ಸ್ಟು ಆ ಹಿಟ್ಟನ್ನು ತಗೊಂಡು ಚಿಕ್ಕದೊಂದು ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಕರ್ಜಿಕಾಯಿ ಮೇಕರಲ್ಲಿ ಆ ಚಪಾತಿನ ಹಾಕಿದ್ದೀನಿ. ಹಾಗೆ ಒಳಗಡೆಗೆ ಲೈಟಾಗಿ ಅಂದರೆ ಸ್ವಲ್ಪ ಅದೆಷ್ಟು ಬೇಕು ನೋಡಿಕೊಂಡು ಅದಕ್ಕೆ ಆ ಪೌಡರ್ನ ಹಾಕ್ತಾಯಿದ್ದೀನಿ. ಆ ಪೌಡರ್ನ ಹಾಕಿ ನೆಕ್ಸ್ಟು ಇದನ್ನು ಹಾಗೆ ಪ್ರೆಸ್ ಮಾಡಿ ಸಾಕು. ಯಾರೆಲ್ಲ ವಾಟರ್ ಅದು ಎಲ್ಲ ಯೂಸ್ ಮಾಡ್ತಾರೆ, ಇದೇನು ಅವಶ್ಯಕತೆ ಇಲ್ಲ. ಚಿರೋಟಿ ರವೆ ಹಾಕಿರೋದ್ರಿಂದ ಜಸ್ಟು ಈ ಥರ ಪ್ರೆಸ್ ಮಾಡಿ. ಈ ಕರ್ಜಿಕಾಯಿ ಮೇಕರ್ ಒಂದು ಚೆನ್ನಾಗಿರಬೇಕು. ಇದರಲ್ಲಿ ಸ್ಟೀಲು ಮತ್ತು ಹಿತ್ತಾಳೆ ಮತ್ತು ಪ್ಲಾಸ್ಟಿಕ್ ಎಲ್ಲ ಬರುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವುದು ತುಂಬ ಚೆನ್ನಾಗಿ ಕರ್ಜಿಕಾಯಿ ರೆಡಿ ಮಾಡಿಕೊಡುತ್ತೆ ಅಂಥದನ್ನ ತೆಗೆದಿಟ್ಕೊಡಿ. ಆಗ ನಿಮಗೆ ಏನೋ ಅನಿಸಲ್ಲ, ಇರಿಟೇಷನ್ ಅನಿಸಲ್ಲ. ಕರ್ಜಿಕಾಯಿ ಮಾಡಬೇಕಾದ್ರೆ ಈಸಿ ಅನಿಸುತ್ತೆ. ಓಕೆ, ನೋಡಿ ಈಗ ಬಂದಿದೆ. ಹಾಗೆ ಇದನ್ನು ಆಯಿಲಲ್ಲಿ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಜಾಸ್ತಿ ಫ್ರೈ ಮಾಡೋದು ಬೇಡ, ಲೈಟಾಗಿ ಫ್ರೈ ಮಾಡಿಕೊಡಿ. ಹಾಗೆ ಜಸ್ಟು 1-2 ಸೆಕೆಂಡ್ಸ್ ಅಂದರೆ 2 ಮಿನಿಟ್ಸ್ಗೆನೇ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ. ಇದೇನು ಜಾಸ್ತಿ ಟೈಮ್ ರೋಸ್ಟ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಹಾಗೆ ಕಲರ್ ಚೇಂಜ್ ಆಗ್ತಾ ನೀವು ಅದನ್ನು ಚೇಂಜ್ ಮಾಡ್ಕೊತಾ ಇರಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆಲ್ಮೋಸ್ಟ್ ಇದು ಮೇಲ್ಗಡೆ ಈಗೇನು ವೈಟ್ ಕಾಣಿಸ್ತಾ ಇದೆ ಅದು ಲೈಟಾಗಿ ಬ್ರೌನಿಷ್ ಕಲರ್ಗೆ ಟರ್ನ್ ಆದರೆ ಕರ್ಜಿಕಾಯಿ ರೆಡಿ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಆ್ಯಕ್ಚುಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ಡ್ರೈ ಫ್ರೂಟ್ಸು ಅದು ಒಳಗಡೆ ಹಾಕಿದ್ವಲ್ಲ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಇಷ್ಟ ಯಾರು ಪಡ್ತಾರೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ತಿನ್ನಬೇಕಂದ್ರೆ ತುಂಬ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಏನಾದರೂ ಹೊಸ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರ್ಜಿಕಾಯಿ. ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.